ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೂ ಹೊಸದಾಗಿ ನೋಡ್ತಿರೋ ವೀಕ್ಷಕರಿಗೆ ಕಳಕಳ ವಿನಂತಿ ಏನೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಡೈಲಿ ನ್ಯೂ ಅಪ್ಡೇಟ್ಸ್ ರಿಲೇಟೆಡ್ ಜಾಬ್ಸ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲಿಸಿ ಫ್ರೆಂಡ್ಸ್. ನಮಸ್ತೆ ವೀಕ್ಷಕರೇ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದರೆ BEL ಲಿಮಿಟೆಡ್ ಇಲ್ಲಿ 350 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಅದರ ವಿವರಗಳನ್ನು ನೋಡೋದಾದರೆ, ಪ್ರೊಬೇಷನರಿ ಇಂಜಿನಿಯರ್ ಇನ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಅದಕ್ಕೆ 200 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಸೊ ವೇತನ ಶ್ರೇಣಿ ನೋಡೋದಾದರೆ 40,000ದಿಂದ 1,40,000ವರೆಗೆ ಇಲ್ಲಿ ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ. ಜೊತೆಗೆ ಇಲ್ಲಿ ವಯೋಮಿತಿ ನೋಡೋದಾದರೆ 25 ವರ್ಷ ಇಲ್ಲಿ ನೀಡಿದ್ದಾರೆ. ಸೊ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಅಂದರೆ ಇಲ್ಲಿ ವಯೋಮಿತಿ ಸಡಲಿಕೆಯೂ ಸಹ ಇದೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅದೇ ರೀತಿ ಪ್ರೊಬೇಷನರಿ ಇಂಜಿನಿಯರ್ ಇನ್ ಮೆಕ್ಯಾನಿಕಲ್ ಅದಕ್ಕೆ 150 ಹುದ್ದೆಗಳು ಲಭ್ಯವಿದ್ದು ಅದು ಸಹ ವೇತನ ಶ್ರೇಣಿ ನೋಡೋದಾದರೆ 40,000ದಿಂದ 1,40,000ವರೆಗೆ ಇಲ್ಲಿ ಲಭ್ಯವಿದೆ. ಇದಕ್ಕೂ ಸಹ 25 ವರ್ಷ ಇಲ್ಲಿ ಅವರು ವಯೋಮಿತಿಯನ್ನು ವಿಧಿಸಿದ್ದಾರೆ. ಅದಕ್ಕೂ ಸಹ ಸಡಲಿಕೆ ಇಲ್ಲಿ ವಯೋಮಿತಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅದೇ ರೀತಿ ಇಲ್ಲಿ ಇನ್ನೂ ಹೆಚ್ಚಿನ ವಿವರವನ್ನು ನೋಡೋದಾದರೆ ವಿದ್ಯಾರ್ಥಿ ಎಷ್ಟು ಏನು ಅನ್ನೋದನ್ನು ನೋಡೋದಾದರೆ, ಪ್ರೊಬೇಷನರಿ ಇಂಜಿನಿಯರ್ 200 ಹುದ್ದೆಗಳು ಲಭ್ಯವಿದೆ. ಇದಕ್ಕೆ BE BTech BSc ಇಂಜಿನಿಯರಿಂಗ್ ಗ್ರಾಜುಯೇಷನ್ ಮಾಡಿರಬೇಕು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ. ಇದು ವಿದ್ಯಾರ್ಥಿ ಅವರು ಕೇಳ್ತಾ ಇದ್ದಾರೆ. ಜೊತೆಗೆ ಪ್ರೊಬೇಷನರಿ ಇಂಜಿನಿಯರ್ಗೆ 150 ಹುದ್ದೆಗಳು ಲಭ್ಯವಿದ್ದು ಇದು ವಿದ್ಯಾರ್ಥಿ ನೋಡೋದಾದರೆ BE BTech BSc ಇಂಜಿನಿಯರಿಂಗ್ ಗ್ರಾಜುಯೇಷನ್ ಇನ್ ಮೆಕ್ಯಾನಿಕಲ್ ಇರಬೇಕಾಗ್ತದೆ. ಸೊ ಅದೇ ರೀತಿ ಮುಂದಿನ ವಿವರಗಳನ್ನು ನೋಡೋದಾದರೆ ಎಷ್ಟೆಷ್ಟು ಹುದ್ದೆ ಯಾವ ವರ್ಗಕ್ಕೆ ಮೀಸಲಿಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಅನ್ರಿಸರ್ವ್ ಅಂದರೆ ಜನರಲ್ಗೆ 143 ಹುದ್ದೆಗಳು ಲಭ್ಯವಿದೆ. ಅದೇ ರೀತಿ EWSಗೆ 35 ಹುದ್ದೆಗಳು ಲಭ್ಯವಿದೆ. OBC NCLಗೆ 94 ಹುದ್ದೆಗಳು ಲಭ್ಯವಿದೆ. SCಗೆ 52 ಹುದ್ದೆಗಳು, STಗೆ 26 ಹುದ್ದೆಗಳು, ಟೋಟಲ್ 350 ಹುದ್ದೆಗಳು ಇಲ್ಲಿ ಲಭ್ಯವಿದೆ. ಎಲಿಜಿಬಲ್ ಕ್ವಾಲಿಫಿಕೇಷನ್ ಅಂದರೆ ವಿದ್ಯಾರ್ಥಿ ನೋಡೋದಾದರೆ, ಪ್ರೊಬೇಷನರಿ ಇಂಜಿನಿಯರ್ ಜನರಲ್ OBC EWS ಕ್ಯಾಂಡಿಡೇಟ್ಸ್ ಫಸ್ಟ್ ಕ್ಲಾಸ್ ತಾವು ಅಂಕಗಳನ್ನು ಪಡೆದಿರಬೇಕು ಒಂದು ಗ್ರ್ಯಾಜುಯೇಷನಲ್ಲಿ, BE BTech BSc ಇದರಲ್ಲೆಲ್ಲ. ಸೊ ಅದೇ ರೀತಿ ಮುಂದಿನ ಭಾಗವಾಗಿ ನೋಡೋದಾದರೆ ಇಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದು ಏನು ಅನ್ನೋದನ್ನು ನೋಡೋದಾದರೆ, ಇಲ್ಲಿ ವಯೋಮಿತಿ ಬಗ್ಗೆ ಹೇಳಿದ್ದಾರೆ. ಜನರಲ್ OBC ಇವರಿಗೆಲ್ಲ 25 ವರ್ಷ ಪ್ರೊಬೇಷನರಿ ಇಂಜಿನಿಯರ್ಸ್ಗೆ ಇಲ್ಲಿ ವಿಧಿಸಿದ್ದು. ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC STಗಳಿಗೆ 5 ವರ್ಷ ಕೊಟ್ಟಿದ್ದಾರೆ. ಅದೇ ರೀತಿ 3 ವರ್ಷ OBCಗೆ ಇಲ್ಲಿ ವಿಧಿಸಿದ್ದಾರೆ. ಅದೇ ರೀತಿ PWBD ಕ್ಯಾಂಡಿಡೇಟ್ಸ್ ನೋಡೋದಾದರೆ ಅವರಿಗೆ 10 ವರ್ಷ ಸಡಿಲಿಕೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಮುಂದೆ ನೋಡೋದಾದರೆ ನಾವು ಇಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನೋಡೋದಾದರೆ ಇಲ್ಲಿ ಟೋಟಲು 350 ಹುದ್ದೆಗಳು ಲಭ್ಯವಿದ್ದು ಅದರ ಮಾಹಿತಿಗಳ ಬಗ್ಗೆ ನೋಡೋದಾದರೆ ಎಲ್ಲೆಲ್ಲಿ ಯಾವ ಕಡೆ ಯಾವ ರಾಜ್ಯಗಳಲ್ಲಿ ಈ ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನು ನೋಡೋದಾದರೆ, ಬ್ಯಾಂಗ್ಳೂರು ಕರ್ನಾಟಕ ಹಾಗೂ ಗಾಜಿಯಾಬಾದ್ ಉತ್ತರ ಪ್ರದೇಶ್, ಪುಣೆ ಮಹಾರಾಷ್ಟ್ರ, ಹೈದರಾಬಾದ್ ತೆಲಂಗಾಣ, ಚೆನ್ನೈ ತಮಿಳುನಾಡು, ಅದೇ ರೀತಿ ಮಚಿಲಿಪಟ್ಟಣಂ ಆಂಧ್ರ ಪ್ರದೇಶ್, ಪಂಚ್ಕುಲಾ ಹರಿಯಾಣ, ಕೋದ್ವಾರ ಉತ್ತರಾಖಂಡ್ ಆ್ಯಂಡ್ ನವಿ ಮುಂಬೈ ಮಹಾರಾಷ್ಟ್ರ ಇಷ್ಟು ಭಾಗಗಳಲ್ಲಿ ತಮಗೆ ಹುದ್ದೆಗಳು ದೊರೆಯುತ್ತವೆ. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ, ಇದಕ್ಕೆ ಕೊನೆಯ ದಿನಾಂಕ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು 31 ಜನವರಿ 2025 ಆಗಿದೆ. ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಅಂದರೆ ಶುಲ್ಕ ನೋಡೋದಾದರೆ ಇಲ್ಲಿ ಜನರಲ್ EWS OBCಗೆ 1,000 ರೂಪಾಯಿಯನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ. ಜೊತೆಗೆ GST ಸೇರಿಸಿ 1,180 ರೂಪಾಯಿಗಳು ಇಲ್ಲಿ ಟೋಟಲ್ ಆಗುತ್ತದೆ. ಸೊ ಅದೇ ರೀತಿ ಇಲ್ಲಿ ಮೆಥಡ್ ಆಫ್ ಸೆಲೆಕ್ಷನ್ ಅಂದರೆ ಯಾವ ರೀತಿ ಇಲ್ಲಿ ನೇಮಕಾತಿ ಮಾಡ್ಕೊಳ್ಳಾಗ್ತದೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಮಿನಿಮಮ್ ಕ್ವಾಲಿಫೈಡ್ ಅಂದರೆ ಇಲ್ಲಿ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಕನಿಷ್ಠ ಎಷ್ಟು ಅಂಕಗಳು ಇರಬೇಕು ಅನ್ನೋದನ್ನು ನೋಡೋದಾದರೆ, ಜನರಲ್ OBC EWSಗೆ 35% ಅಷ್ಟು ಅಂಕಗಳು ಇಲ್ಲಿ ಬರಬೇಕು. ಜೊತೆಗೆ SC STಗೆ 30% ಇಲ್ಲಿ ಅವರು ವಿಧಿಸಿದ್ದಾರೆ. ಸೊ ಜೊತೆಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇಲ್ಲಿ ಎಕ್ಸಾಮಿನೇಷನ್ ಇರೋದ್ರಿಂದ ಯಾವ ರೀತಿ ಏನು ಅನ್ನೋದನ್ನು ನೋಡೋದಾದರೆ, ಈ ಕಂಪ್ಯೂಟರ್ ಬೇಸ್ ಎಕ್ಸಾಮ್ 120 ನಿಮಿಷಗಳ ಒಳಗೊಂಡಿದ್ದು 125 ಪ್ರಶ್ನೆಗಳನ್ನು ಇದು ಒಳಗೊಂಡಿದೆ. ಜೊತೆಗೆ ಇಲ್ಲಿ 100 ಅಂಕಗಳಿಗೆ ಟೆಕ್ನಿಕಲ್ ಕ್ವಶನ್ಸ್ ಇರುತ್ತೆ. ಜೊತೆಗೆ 25 ಅಂಕಗಳಿಗೆ ಜನರಲ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಕ್ವಶನ್ ಇಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಕೆಲವು ಮಾರ್ಕ್ಸ್ಗಳಿಗೆ ಅಂದರೆ ಈ ಲಿಖಿತ ಪರೀಕ್ಷೆಗಳಲ್ಲಿ ಯಾವ ರೀತಿ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ಈಚ್ ಕ್ವಶನ್ ವಿಲ್ ಕ್ಯಾರಿ 1 ಮಾರ್ಕ್ ಅಂದರೆ ಪ್ರತಿಯೊಂದು ಪ್ರಶ್ನೆಯು 1 ಅಂಕಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಪ್ರತಿ ತಪ್ಪು ಉತ್ತರಕ್ಕೆ 0.25% ಮಾರ್ಕ್ಸ್ನ ಇಲ್ಲಿ ನೆಗೆಟಿವ್ ಅಂದರೆ ಲೆಸ್ ಮಾಡಲಾಗುತ್ತೆ. ತಾವು ಪಡೆದಂತಹ ಟೋಟಲ್ ಅಂಕಗಳಲ್ಲಿ ನೀವು ಯಾವುದಾದರೂ ತಪ್ಪು ಉತ್ತರ ಕೊಟ್ಟಿದ್ದಲ್ಲಿ ಅದಕ್ಕೆ 0.25% ಇಲ್ಲಿ ಲೆಸ್ ಮಾಡಲಾಗುತ್ತದೆ. ಸೊ ಇಲ್ಲಿ ಭಾಷೆ ನೋಡೋದಾದರೆ ಯಾವ ಭಾಷೆಯಲ್ಲಿ ಟೆಸ್ಟ್ ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಈ ಪರೀಕ್ಷೆಯು ಲಭ್ಯವಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ನೋಡೋದಾದರೆ ಅವರ ವಿದ್ಯಾರ್ಥಿ ಗ್ರ್ಯಾಜುಯೇಷನ್ಗೆ ತಕ್ಕಂತೆ ಇಲ್ಲಿ ಒಳಗೊಂಡಿರುತ್ತದೆ. ಸೊ ಅದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಾವು ಈ PDF ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಅದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಜಾಬ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ನಾವು ಕೊಡ್ತಾ ಹೋಗ್ತೀವಿ. ಸೊ ನಿಮ್ಮ ಬೆಂಬಲ ಅತ್ಯಮೂಲ್ಯವಾಗಿದೆ. ನೀವು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಹೆಚ್ಚು ಬೆಂಬಲವನ್ನು ನೀಡಿ. ಥ್ಯಾಂಕ್ ಯು ಫ್ರೆಂಡ್ಸ್.